ಓಕೆ. ಇದು ಹಳ್ಳಿ ಸೊಡಗು, ಹಳ್ಳಿ ನಾಡಿನಲ್ಲಿ ಮಾಡ್ತಕ್ಕಂಥ ಚಿಕನ್ ಇದು. ಮತ್ತು ಟೇಸ್ಟ್ ಯಾವ ಥರ ಮಾಡ್ಬೇಕನ್ನೋದಕ್ಕೆ ನಾವು ಹೇಳ್ಕೊಡೋದು ಇಷ್ಟೇ. ನಾವು ನಮ್ಮದು ಸುಮಾರು ಅವರು ಮಾಡ್ತಿರೋದು ಒಂದು ತರೀಕ ಈ ಥರ ಹಳ್ಳಿ ಸೊಡಗಿನ ಥರ. ಎಲ್ಲ ಒಂದು ಯೂಟ್ಯೂಬ್ ಸ್ಟಾರ್ಗಳು, ಅವರು ಯೂಟ್ಯೂಬ್ ವೀಕ್ಷಕರು ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಿಮಗೆ ಸರಿ ಅನಿಸಿದರೆ ನೀವು ಲೈಕ್ ಮಾಡಿ, ಕಾಮೆಂಟ್ ಮಾಡ್ಬೋದು. ಮತ್ತು ಸ್ಟಾರ್ಟಿಂಗಾಗಿ ನಾವು ತೊಗೊತಾ ಇದ್ದೀವಿ ಈರುಳ್ಳಿಯನ್ನು ಚಿಕ್ಕದಾಗಿ ಹೆಚ್ಚಿ ಈ ಥರ ಎಣ್ಣೆಯಲ್ಲಿ ಲಾಲ್ ಥರ ಅಂತ ಒಂದು ರೆಡ್ ಥರ ಬರೋ ಥರ ಈ ಥರ ಫ್ರೈ ಮಾಡಬೇಕು. ನೋಡಿ ಈ ಥರ ಸುತ್ತುಗಡೆ ಯಾವ ಥರ ಬೆಳೆದ್ರೆ ಮೂಲಿಗೆಲ್ಲ ಬೆಂಕಿ ಹಚ್ಚಿರ್ತೀವಲ್ಲ ಆ ಥರ ಅದು ಏನೂ ಹಂತ್ಕೋಬಾರ್ದು ಅದಕ್ಕೆ ಡಬರಿಗೆಲ್ಲ. ಎಲ್ಲ ರೆಡ್ ಆದಂಥ ತಕ್ಷಣ ಬೆಳ್ಳುಳ್ಳಿಯನ್ನು ಈ ಥರ ಎಲ್ಲ ಸಿಪ್ಪೆಯನ್ನು ಸುಲಿದುಕೊಂಡು ಹಳ್ಳಿ ಸೊಡಗಿನ ತಕ್ಕಂತೆ ಚೆನ್ನಾಗಿ ಇದಕ್ಕೆ ನಾವೊಂದು ಮಿಕ್ಸ್ ಮಾಡಬೇಕು. ಈ ಥರ ಈರುಳ್ಳಿ ಜೊತೆ ಬೆಳ್ಳುಳ್ಳಿಯನ್ನು ಮಿಕ್ಸ್ ಮಾಡಿಕೊಳ್ಳಬೇಕು. ಇದು ಆಮೇಲೆ ತಿಂದ ತಕ್ಷಣ ಅವ್ರಿಗೆ ಟೇಸ್ಟ್ ತನ್ನಿಂದ ತಾನೇ ಅರ್ಥವಾಗುತ್ತದೆ ಯಾವ ಥರ ಇರುತ್ತೆ ಹಳ್ಳಿ ಸೊಡಗಿನ ಒಂದು ಊಟದ ಒಂದು ವ್ಯವಸ್ಥೆ. ಈ ಥರ ಮಿಕ್ಸ್ ಮಾಡಿಕೊಂಡು ಯಾವ ಕಡೆನೂ ಅದು ಕಚ್ಕೊಳ್ಳೋದ ಹಾಗೆ ಅದನ್ನು ಮಿಕ್ಸ್ ಮಾಡಿಕೊಳ್ಳಬೇಕು. ಕಟ್ ಮಾಡ್ಕೊಂಡು ಕುರು 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 ಶಬ್ದ ಬಂದಾರ ಕಡಿಮೆ. ಹಾಯ್ ಫ್ರೆಂಡ್ಸ್, ಕೆಲವೊಂದು ವಿಡಿಯೋನ ಮಾಡೋಕ್ಕಾಗಿಲ್ಲ, ಯಾಕಂದರೆ ಇದೇ ಫಸ್ಟ್ ಟೈಮ್ ಮಾಡ್ತಾಯಿದ್ದೀವಲ್ಲ. ಹಾಗಾಗಿ ಅರಿಶಿನ ಪುಡಿ, ಉಪ್ಪು ಹಾಗೂ ಚಿಕನ್ ಹಾಕಿರೋದು ಬಾಂಡಿಯಲ್ಲಿ ಹಾಕಿದ್ವಿ. ಅದನ್ನು ವಿಡಿಯೋ ಸರಿಯಾಗಿ ಬರಲಾರ್ದ ಕಾರಣ ಆ ವಿಡಿಯೋನ ಹಾಕಿಲ್ಲ. ಮುಂದಿನ ವಿಡಿಯೋನ ಸರಿಯಾಗಿ ವೀಕ್ಷಿಸಿ ಗೆಳೆಯರೆ. ಓಕೆ. ಈಗ ಕರಿ 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 ಈಗೇನು ಮಿಕ್ಸ್ ಮಾಡಿರಿ? ಏನೇನು ಹಾಕಿರೋದು? ನೀ ಬರಲ್ಲ ಮರ ಬಲೇ ಸುಳ ಮಗ ಓ ಮರಿ. ಚಿಕನ್ ಬೆಂದಿದೆ. ಚಿಕನ್ ಇವಾಗ ಆಲ್ರೆಡಿ ಕುದ್ದಿದೆ, ಆಲ್ಮೋಸ್ಟ್ ಆಲ್ ಈಗ 75% ಕುದ್ದಿದೆ ಚಿಕನ್ನು. ಇವಾಗ 2 ಸ್ಪೂನು 1.5 kg ಚಿಕನ್ ಇದು. 1.5 kg ಚಿಕನ್ಗೆ 2 ಸ್ಪೂನು ಹಸೆ ಖಾರವನ್ನು ಮಿಕ್ಸಿ ಹಾಕಿದ ಖಾರವನ್ನು ಹಾಕುತ್ತಿದ್ದೇವೆ. ಈಗ 2 ಸ್ಪೂನು ಹಸೆ ಖಾರವನ್ನು ಹಾಕ್ತಿದ್ದೇವೆ. ಇನ್ನೊಂದು ಸ್ಪೂನ್ ಹಾಕಿ. ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಹಸಿ ಖಾರದ ಚಿಕನ್ ಡ್ರೈ ಹಾಗೂ ಚಿಕನ್ ಸೇರ್ವ ಮಾಡೋಣ ಅಂತಂದರು. ಹೀಗಾಗಿ ಚಿಕನ್ ಸೇರ್ವನ ಹಾಗೆ ಚಿಕನ್ ಡ್ರೈನ ಮಾಡ್ತಾಯಿದ್ವಿ. ಸೂಪರಾಗಿ ಬರ್ತಾಯಿದೆ, ಒಳ್ಳೆ ಸ್ಮೆಲ್ ಇದೆ. ಗೊತ್ತಾ, ವಾಸನೆ ಬರ್ತಾ ಇದೆ. ಚಿಕನ್ ಊಟ ಮಾಡಲು ನಾವು ರೆಡಿಯಾಗಿದ್ದೇವೆ. ಇನ್ನು ಕೊಬ್ಬರಿ ಹಾಕಬೇಕು. ಇವಾಗ ಇವಾಗ ಇದು ಮಸಾಲೆ, ಚಿಕನ್ ಮಸಾಲ ಹಾಕಿರೋದು. ನಮ್ಮ ಕುಮಾರ್ ಅವರು ಅಡುಗೆ ಮಾಡ್ತಾ ಇದ್ದಾರೆ. ಶಿವಕುಮಾರ್ ಅವರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಎಲ್ಲರೂ ಪಾರ್ಟಿ ಇದ್ದಲ್ಲೇ ಇವ್ರನ್ನೇ ಕರೀರಿ ಮಾಡ್ತಾರೆ. ಕೊಬ್ಬರಿ ಈ ಥರ ಮಾಡಲ್ಲ ನೋಡಿ. ಈ ಥರ ಏನೋ ಮಾಡಕ್ಕೆ. ಈಗ ಚಿಕನ್ ಎಲ್ಲ ಬೆಳೆದಿದೆ.
ಈಗ ಚಿಕನ್ ಎಲ್ಲ ಆಗಿದೆ. ಇದಕ್ಕೆ ಏನೇನು ಬೇಕಾಗೋ ಐಟಮ್ ತೆಂಗಿನಕಾಯಿ, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ದೀವಿ, ಅಲ್ಲ ಹಾಕಿದ್ದೀವಿ ಇದರಲ್ಲಿ. ಇದಕ್ಕೆ ಡ್ರೈ ಮಾಡಲು ಸ್ವಲ್ಪ ಆಗ್ತಾಯಿದೆ. ಗೆಳೆಯರೆಲ್ಲ ಚಿಕನ್ ಡ್ರೈನೇ ಸೂಪರಾಗಿರುತ್ತೆ. ಹೀಗಾಗಿ ಅದಕ್ಕೆ ಸ್ವಲ್ಪ ಕೊಬ್ಬರಿ ಚಟ್ನಿ ಹಾಕು ಅಂತಂದರು. ಅದಕ್ಕೆ ನಾವು ಕೊಬ್ಬರಿ ಚಟ್ನಿಯಲ್ಲಿ ಅಲ್ಲ ಮತ್ತು ಪುದೀನ, ಕೊತ್ತಂಬರಿ ಎಲ್ಲ ಮಿಕ್ಸ್ ಮಾಡಿ ಸರಿಯಾಗಿ ರುಬ್ಬಿದ್ವಿ. ಅದನ್ನೇ ಸ್ವಲ್ಪ ಹಾಕಿದ್ವಿ. ಸ್ವಲ್ಪ ಹಾಕಿ ಕುದಿಯೋಕೆ ಅಂತ ಸ್ವಲ್ಪ ಹೊತ್ತು ಬಿಟ್ವಿ. ಈಗ ಸ್ವಲ್ಪ ಹೊತ್ತು ಬಿಟ್ಟು ಡ್ರೈಗೆ ಚಿಕನ್ ತೆಗಿಯೋಣ. ಈಗ ಮುಚ್ಚಿ. ಚಿಕನ್ ಡ್ರೈ ಸರಿಯಾಗಿ ಬೆಂದಿತ್ತು, ಸೂಪರಾಗಿತ್ತು. ಹೀಗಾಗಿ ಪ್ಲೇಟ್ನಲ್ಲಿ ತೆಗಿಯೋಣ ಅಂದರು. ಹೀಗಾಗಿ ಪ್ಲೇಟ್ನಲ್ಲಿ ತೆಗಿತಾ ಇದ್ವಿ. ಎಲ್ಲರೂ ತುಂಬ ಖುಷಿಯಾಗಿ ಅಡುಗೆ ಮಾಡ್ತಾಯಿದ್ವಿ. ತುಂಬ ಚೆನ್ನಾಗಿತ್ತು. ಕುಮಾರ್ ಅವರೇ, ನೀವೇನು ಹೇಳಿದ್ರು ಇದೆ ಡ್ರೈ ಭಾರಿ ತುಂಬ ಚೆನ್ನಾಗಿದೆ. ಈ ಡ್ರೈ ನಾವು ಆಲ್ರೆಡಿ ಟೇಸ್ಟ್ ನೋಡಿದ್ದೀವಿ. ಇವಾಗ ನಿಮಗೋಸ್ಕರ ತೆಗಿತಾ ಇದ್ದೀವಿ. ನೀವು ಬನ್ನಿ, ನೀವು ಫ್ಯಾಮ್ಲಿ ಸಮೇತ ಬಂದು ಊಟ ಮಾಡಿ. ನಾವು ಕಡಿಮೆ ಜನ ಇರೋದಕ್ಕೆ ಕಡಿಮೆ ಚಿಕನ್ ಮಾಡಿದ್ದೀವಿ. ನೀವು ಬರ್ತೀನಿ ಅಂತಂದ್ರೆ ನಾವು ಇನ್ನೂ ಜಾಸ್ತಿ ಚಿಕನ್ ಮಾಡ್ತೀವಿ. ಪೀಸು ಸರಿಯಾಗಿ ಬೆಂದಿದೆ, ಬೆಳ್ಳುಳ್ಳಿ ಕೂಡ ಬೆಂದಿದೆ. ಬೆಳ್ಳುಳ್ಳಿ ಕಬಾಬ್. ಇವರು ನಮ್ಮ ಕುಮಾರ್ ಅವರು, ಇವರು ನಮ್ಮ ಬಸವರಾಜ್ ಅವರು. ಚಿಕನ್ ಡ್ರೈ ಸೂಪರಾಗಿ ಬಂದಿದೆ ಗೆಳೆಯರೆ. ನೀವು ಒಂದ್ಸಲ ಮಾಡಿ ನೋಡಿ ಇದೇ ಥರನ.